ಸರ್ಕಾರ ನಡೆಸಿದ್ದಾರೆ, ಹಿಂದೆ ಮಾನ್ಯ ಯಡಿಯೂರಪ್ಪನವರು ಕೂಡ ಸರ್ಕಾರ ನಡೆಸಿದ್ದಾರೆ. ಈ ರೀತಿ ಹಳೆ ಕೇಸ್ಗಳಿರೋದು ಸರಿನಾ? ಅದಕ್ಕೆ ನಾವು ನೋಡಪ್ಪ ಈ ಹಳೆ ಕೇಸ್ಗಳನ್ನೆಲ್ಲ ಒಂದು ನ್ಯಾಯ ಈ ಕಡೆ ಆಗಿದ್ರು ಅದು ಆಗ್ಬೋದು, ಆ ಕಡೆ ಆದರೆ ಆಗ್ಬೋದು, ಅವ್ರಿಗೆ ಪನಿಷ್ ಆಗ್ಬೋದು, ಇದೆಲ್ಲ ಖುಲಾಸೆ ಮಾಡ್ಬೋದು. ಅದನ್ನು ಕೇಸನ್ನು ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂಥೇಳಿ ಅವರು ರಿವ್ಯೂ ಮಾಡುವಾಗ ಮಾಡಿದ್ದಾರೆ ವಿನಃ ಅದನ್ನು ಸ್ಪೆಸಿಫಿಕ್ಕಾಗಿ ಅದೊಂದೇ ಕೇಸ್ ಮಾಡಿದರೆ ನಾನು ಒಪ್ಕೊಳ್ತೀನಪ್ಪ, ನಾನು ಹೌದು ತಪ್ಪಾಗಿದೆ ನಮ್ಮದು ಅಂತ ಹೇಳ್ಬೋದು. ಆದರೆ ಎಲ್ಲ ಕೇಸ್ಗಳನ್ನೂ ಕೂಡ 32 ಕೇಸ್ಗಳು ಮಾಡುವಾಗ ಅದನ್ನು ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಅದಕ್ಕೆ ಇನ್ನೇನಾದರೂ ಅರ್ಥ ಅದನ್ನು ಕಲ್ಪಿಸೋದು ಅಗತ್ಯ ಇಲ್ಲ ಅಂತ ನೆನ್ನೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಅದೇನ್ರಿ ಅದು ಕೋಇನ್ಸಿಡೆನ್ಸ್ ಆಗಿದೆ. ಈಗ ಬೇರೆ ಕೇಸ್ನಲ್ಲೂ ಕೂಡ ಬೇರೆ ಹಿಂದೂಗಳಿಲ್ವಾ? ಅಲ್ಲಿ ಬೇರೆ 32 ಕೇಸ್ನಲ್ಲಿ ಬೇರೆ ಕೇಸ್ಗಳಿದ್ದಾವಲ್ಲ, ಅದರೊಳಗಡೆ ಹಿಂದೂಗಳಿಲ್ವಾ? ಅನೇಕ ಜನ ಇದ್ದಾರೆ, ಹಿಂದೂಗಳಿದ್ದಾರೆ. ಅವ್ರನ್ನ ಮತ್ತೆ ಯಾಕೆ ನಾವು ಇದಕ್ಕೆ ಹೋಲಿಕೆ ಮಾಡಬಾರ್ದು? ಸುಮ್ಮನೆ ಅದನ್ನು ರಾಜಕೀಯ ಉದ್ದೇಶದಿಂದ ಇದನ್ನು ಮಾಡೋದು ಸರಿ ಇಲ್ಲ ಅಂತ ನಾನು ನೆನ್ನೆ ಹೇಳಿದ್ದೇನೆ, ಈಗಲೂ ಅದೇ ಹೇಳ್ತೀನಿ. ನಾನು ಯಾಕೆ ಅವಕಾಶ ಮಾಡ್ಕೋದು? ಕಾನೂನು ರೀ, ನೆಲದ ಕಾನೂನು ಇದು. ಅದನ್ನು ನೀವು ಯಾಕೆ ಅದನ್ನು ಆ ರೀತಿ ತಿಳ್ಕೊಳ್ತೀರಾ? ನೆಲದ ಕಾನೂನು ಇದು. ನೆಲದ ಕಾನೂನಿನ ಪ್ರಕಾರ ಈ 32 ಜನಕ್ಕೆ ಆಗಿರೋದು ಅಲ್ಲದೆ ಇದು ನಿಮ್ಮೊಬ್ಬರಿಗೆ ಆಗಿದೆಯಾ? ಹಾಗಾದ್ರೆ ನಿಮ್ಮೊಬ್ಬರಿಗೆ ಒಂದು ನ್ಯಾಯ, ಅವರಿಗೆಲ್ಲ ನ್ಯಾಯ ಇಲ್ವಾ? ಅವರೆಲ್ಲ ಅನೇಕ ಜನ ಹಿಂದೂಗಳಿಲ್ವಾ ಅದರಲ್ಲಿ? ಸುಮ್ಮನೆ ಅದನ್ನು ಬೇಕು ಅಂತೇಳಿ ರಾಜಕೀಯ ಮಾಡೋದು ಸರಿ ಕಾಣಿಸೋದಿಲ್ಲ ಅಂಥೇಳಿ ಮತ್ತೊಂದು ಸಾರಿ ನಾನು ಹೇಳ್ತೇನೆ, ಇದಕ್ಕೆ ಯಾವ ರಾಜಕೀಯ ಬಣ್ಣ ಬೇಡ. ಅದು ಕಾನೂನು ಏನು ಕ್ರಮ ಮಾಡುತ್ತೋ ಕಾನೂನು ಪ್ರಕಾರ ಏನಾಗುತ್ತೋ ಆಗುತ್ತೆ. ಸರ್, ಹುಬ್ಳಿಯಲ್ಲಿ ಮಾತ್ರ ಪೆಂಡಿಂಗ್ ಇದ್ದಿದೆ ಸರ್, ಬೇರೆ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಹೌದು, ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಅವರವರು ಜುರಿಸ್ಡಿಕ್ಷನ್ನಲ್ಲಿ SP ಗಳು, ಕಮಿಷನರ್ಗಳು ಅವರವರು ಅದನ್ನೆಲ್ಲ ಮಾಡ್ತಿದ್ದಾರೆ. ಅದನ್ನು ಬಿಟ್ಟು ನಾವು ಸುಮ್ಮನೆ ಇದಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ರಾಜಕೀಯ ಬಣ್ಣ ಮಾಡೋದು ಸರಿ ಕಾಣಿಸಲ್ಲ ಅಂಥೇಳಿ ಮತ್ತೊಂದು ಸಾರಿ ಹೇಳ್ತೇನೆ ನಮ್ಮ BJPಯ ಸ್ನೇಹಿತರಿಗೆ. ನಿನ್ನೆ ಕೂಡ ಕಮಿಷನರ್ ಜೊತೆ ನಾನು ಮಾತನಾಡ್ತೀನಿ, ಕೇಸ್ನ ಇಂಟೆನ್ಸಿಟಿ ಏನು ಇತ್ತ ಅನ್ನೋದ್ರ ಜಸ್ಟ್ ನಾರ್ಮಲ್ ಕೋರ್ಸ್. ಈಗ ಆಗಿದಪ್ಪ, ಹಿಂದೆ ಘಟನೆ ಆಗಿತ್ತು, ಅದನ್ನು ಎಲ್ಲ ಈಗ ತೆಗ್ದಾಕ್ಬೇಕಲ್ಲ. ಒಂದು ಈ ಕಡೆ ಆದರೂ ನ್ಯಾಯ ಆದರೂ ಆಗಬೇಕು, ಇಲ್ಲ ಅದು ಖುಲಾಸೆ ಆಗಬೇಕು. ಅದನ್ನು ಮಾಡೋದಕ್ಕೆ ಅದೊಂದೇ ತಗೊಂಡಿದ್ರೆ ನಾನು ಒಪ್ಕೊಳ್ತೀನಿ, ಖಂಡಿತ ಒಪ್ಕೊಳ್ತೀನಿ.